ಧ್ಯಾನ ಶಿಬಿರದಲ್ಲಿ 10 ದಿನ. ಭಾರತಿ ಭಟ್. ಸೂರ್ಯ ಫೌಂಡೇಶನ್ ಬೆಂಗಳೂರಿನಲ್ಲಿ ವಿಪಶ್ಯನಾ ಧ್ಯಾನ ಕೇಂದ್ರದವರಿಗೆ ಅವರದ್ದೇ ಆದ ಕಟ್ಟಡವಿಲ್ಲದಿದ್ದುದರಿಂದ ಅವರು ಸೂರ್ಯ ಫೌಂಡೇಶನ್ನ ಈ ಸ್ಥಳದಲ್ಲಿ ಶಿಬಿರ ನಡೆಸುತ್ತಿದ್ದರು. ಪೇಟೆಯ ಗಲಾಟೆ ಕಲುಷಿತ ವಾತಾವರಣದಿಂದ ದೂರವಿದ್ದು ಈ ಸ್ಥಳ ಶಿಬಿರಕ್ಕೆ ಅತ್ಯುತ್ತಮ ಜಾಗವಾಗಿತ್ತು. ಅಲ್ಲಿ ಈಗ ಪ್ರತಿ ತಿಂಗಳು 10 ದಿನದ ವಿಪಶ್ಯನಾ ಧ್ಯಾನ ಶಿಬಿರ ನಡೆಯುತ್ತದೆ. ಇದರ ಸಂಚಾಲಕರು ವಿಪಶ್ಯನಾ ಧ್ಯಾನ ಮತ್ತು ಸಂಶೋಧನಾ ಕೇಂದ್ರ, ಬೆಂಗಳೂರು. ಬಸ್ಸಿನಿಂದ ಇಳಿದ ನಾವು ಅಲ್ಲಿನ ಮುಖ್ಯ ಕಟ್ಟಡಕ್ಕೆ ಬಂದೊಡನೆ ಅಲ್ಲಿ ಕುಳಿತಿದ್ದವರೊಬ್ಬರು ನಮಗೆ ಒಂದು ಫಾರ್ಮನ್ನು ಕೊಟ್ಟು ಅದನ್ನು ಭರ್ತಿ ಮಾಡಲು ಹೇಳಿದರು. ಅವರ ಬಳಿ 2 ಬಣ್ಣದ ಫಾರ್ಮ್ ಇತ್ತು. ಈ ಮೊದಲ ಶಿಬಿರಗಳಲ್ಲಿ ಭಾಗವಹಿಸಿದವರಿಗೆ, ಅಂದರೆ ಹಳೆಯ ಸಾಧಕರಿಗೆ ಬಿಳಿಯ ಫಾರ್ಮ್ ಕೊಟ್ಟರು. ಮಾಲತಿಗೆ ಬಿಳಿ ಬಣ್ಣದ ಫಾರ್ಮ್ ಕೊಟ್ಟರು. ನನಗೆ ಮತ್ತು ಸುಬ್ರಾಯ ಭಟ್ಟರಿಗೆ ನೀಲಿ ಬಣ್ಣದ ಫಾರ್ಮ್ ಕೊಟ್ಟರು. ಇದಲ್ಲದೆ ಒಂದು ಚಿಕ್ಕ ಕಾಗದ ತುಂಡನ್ನು ಕೊಟ್ಟು ಅದರಲ್ಲಿ ಕಾಫಿ, ಟೀ ಅಥವಾ ಹಾಲು ಇವುಗಳಲ್ಲಿ ನಿಮಗೆ ಯಾವುದು ಬೇಕಾಗುವುದೆಂಬುದನ್ನು ಬರೆದುಕೊಡಲು ಹೇಳಿದರು. ನಾನು ಫಾರ್ಮನ್ನು ತುಂಬಿಸಿ ಕಾಗದ ತುಂಡಿನಲ್ಲಿ ಹಾಲು ಎಂದು ಬರೆದುಕೊಟ್ಟೆ. ಅವರು ನನಗೊಂದು ಚೀಟಿ ಕೊಟ್ಟರು. ಅದರಲ್ಲಿ 10 ಎಂದು ಬರೆದಿತ್ತು. ಹೆಂಗಸರ ಕೋಣೆಯಲ್ಲಿ ನನಗೆ 10ನೇ ನಂಬರದ ಹಾಸಿಗೆ ಕೊಟ್ಟಿದ್ದಾರೆಂದು ತಿಳಿಯಿತು. ನಾವು ನಮ್ಮ ಬಳಿ ಇದ್ದ ಹಣವನ್ನು ಸುರಕ್ಷತೆಗಾಗಿ ಇಡಲು ಕೊಡುವಂತೆ ನಮಗೆ ಫಾರ್ಮ್ ಕೊಟ್ಟವರು ಹೇಳಿದ್ದರಿಂದ ನಾನು ಮತ್ತು ಮಾಲತಿ ನಮ್ಮ ಬಳಿ ಇದ್ದ ಹಣವನ್ನು ಲೆಕ್ಕ ಮಾಡಿ ಅಲ್ಲಿ ಇಡಲು ಕೊಟ್ಟೆವು. ಅವರು ಒಂದು ರಸೀದಿಯನ್ನು ಬರೆದುಕೊಟ್ಟರು. ಅನಂತರ ನಾವು ಅಲ್ಲೇ ಸ್ವಲ್ಪ ದೂರದಲ್ಲಿದ್ದ ಇನ್ನೊಂದು ಕಟ್ಟಡಕ್ಕೆ ಹೋದೆವು. ಅಲ್ಲಿ ಸಾಲಾಗಿ ಹಾಸಿಗೆ ಬಿಡಿಸಿ ಇಟ್ಟಿದ್ದರು. ನಾನಿರಬೇಕಾದ ಕೋಣೆಯಲ್ಲಿ 22 ಹಾಸಿಗೆಗಳು ಇದ್ದವು. ಪ್ರತಿಯೊಂದು ಹಾಸಿಗೆ ಕೆಳಗೆ ಅದರ ನಂಬರ್ ಬರೆದಿದ್ದರು. ನಾನು 10ನೇ ನಂಬರಿನ ಹಾಸಿಗೆಗೆ ಹೋಗಿ ಮೇಲ್ಬದಿಲಿನ ಚೀಲವನ್ನು ಇಟ್ಟೆ. ಹಾಸಿಗೆಯಲ್ಲಿ ಬೆಡ್ಶೀಟು, ರಗ್ಗು ಮತ್ತು ತಲೆದಿಂಬು ಇತ್ತು. ನಾನು ಊರಿನಿಂದ ತಂದ ಬೆಡ್ಶೀಟನ್ನು ಆ ಹಾಸಿಗೆಯ ಮೇಲೆ ಹಾಸಿದೆ. ಮಾಲತಿಯ ಹಾಸಿಗೆ ನನ್ನ ಹಾಸಿಗೆಯಿಂದ ತುಂಬ ದೂರದಲ್ಲಿ ಇತ್ತು. ಈ 10 ದಿನ ನಾವು ಒಬ್ಬರಿಗೊಬ್ಬರು ಮಾತನಾಡಬಾರದೆಂದು ಅಲ್ಲಿಯ ನಿಯಮವಾಗಿತ್ತು. ಗಂಡಸರಿಗೆ ಇನ್ನೊಂದು ಕಟ್ಟಡದಲ್ಲಿ ಮಲಗುವ ಕೋಣೆ ಇತ್ತು. ಸುಬ್ರಾಯ ಭಟ್ಟರು ಅಲ್ಲಿಗೆ ಹೋದರು. ಸಾಯಂಕಾಲ 5 ಗಂಟೆಗೆ ಬೆಲ್ಲು ಬಾರಿಸುವ ಸ್ವರ ಕೇಳಿಸಿತು. ನಾವೆಲ್ಲರೂ ಮೊದಲು ಹೋದ ಕಟ್ಟಡಕ್ಕೆ ಹೋದೆವು. ಆ ಕಟ್ಟಡದಲ್ಲಿ ಊಟದ ಕೋಣೆ, ಅಡಿಗೆ ಕೋಣೆ, ಧ್ಯಾನದ ಕೋಣೆ ಇತ್ಯಾದಿ ಇತ್ತು. ಅಲ್ಲೂ ಹೆಂಗಸರಿಗೆ ಮತ್ತು ಗಂಡಸರಿಗೆ ಊಟ ತಿಂಡಿಗಳಿಗೆ ಬೇರೆ ಬೇರೆ ಜಾಗಗಳಿದ್ದವು. ಒಂದು ದೊಡ್ಡ ಕೋಣೆಗೆ ಪರದೆ ಹಾಕಿ 2 ಕೋಣೆ ಮಾಡಿದ್ದರು. ಉಪ್ಪಿಟ್ಟು, ಬಾಳೆಹಣ್ಣು ತಿಂದು ಹಾಲು ಕುಡಿದು ನಾನು ಹೊರಗೆ ಬಂದೆ. ಹೊರಗೆ ಒಂದು ಬೋರ್ಡಿನಲ್ಲಿ ಆ ದಿನದ ಕಾರ್ಯಕ್ರಮವೇನೆಂಬುದನ್ನು ಬರೆದಿದ್ದರು. ವೇಳಾಪಟ್ಟಿ: ಉದಯ 4 ಗಂಟೆ, ಬೆಳಗ್ಗಿನ ಎಚ್ಚರ ಗಂಟೆ. ಉದಯ 4:30ರಿಂದ 6:30 ಧ್ಯಾನ ಮಂದಿರದಲ್ಲಿ ಆಗಲಿ ಅಥವಾ ಬಿಡಾರದಲ್ಲಿ ಆಗಲಿ ಧ್ಯಾನ. ಉದಯ 6:30ರಿಂದ 8 ಗಂಟೆಗೆ ಉಪಹಾರ. ಉದಯ 8ರಿಂದ 9 ಧ್ಯಾನ ಮಂದಿರದಲ್ಲಿ ಸಾಮೂಹಿಕ ಧ್ಯಾನ. ಉದಯ 9ರಿಂದ 11 ಧ್ಯಾನ ಮಂದಿರದಲ್ಲಿ ಬಿಡಾರದಲ್ಲಿ ಆಚಾರ್ಯರ ಅಪ್ಪಣೆಯಂತೆ ಧ್ಯಾನ. ಮಧ್ಯಾಹ್ನ 11ರಿಂದ 12 ಭೋಜನ. ಮಧ್ಯಾಹ್ನ 12ರಿಂದ 1 ವಿಶ್ರಾಂತಿ. ಮಧ್ಯಾಹ್ನ 1ರಿಂದ 2:30 ಧ್ಯಾನ ಮಂದಿರದಲ್ಲಿ ಬಿಡಾರದಲ್ಲಿ ಆಚಾರ್ಯರ ಅಪ್ಪಣೆಯಂತೆ ಧ್ಯಾನ. ಮಧ್ಯಾಹ್ನ 2:30ರಿಂದ 3:30 ಧ್ಯಾನ ಮಂದಿರದಲ್ಲಿ ಸಾಮೂಹಿಕ ಧ್ಯಾನ. ಮಧ್ಯಾಹ್ನ 3:30ರಿಂದ 5 ಗಂಟೆ ಧ್ಯಾನ ಮಂದಿರದಲ್ಲಿ ಬಿಡಾರದಲ್ಲಿ ಆಚಾರ್ಯರ ಅಪ್ಪಣೆಯಂತೆ ಧ್ಯಾನ. ಸಂಜೆ 5ರಿಂದ 6 ಚಹಾ ಸಮಯ. ಸಂಜೆ 6ರಿಂದ 7 ಧ್ಯಾನ ಮಂದಿರದಲ್ಲಿ ಸಾಮೂಹಿಕ ಧ್ಯಾನ. ರಾತ್ರಿ 7ರಿಂದ 8:30 ಆಚಾರ್ಯರಿಂದ ಪ್ರವಚನ, ಕನ್ನಡ, ಇಂಗ್ಲೀಷು, ಹಿಂದಿ. ರಾತ್ರಿ 8:30ರಿಂದ 9 ಧ್ಯಾನ ಮಂದಿರದಲ್ಲಿ ಸಾಮೂಹಿಕ ಧ್ಯಾನ. ರಾತ್ರಿ 9ರಿಂದ 9:30 ಧ್ಯಾನ ಮಂದಿರದಲ್ಲಿ ಪ್ರಶ್ನೋತ್ತರ. 9:30 ಶಯನ ದೀಪಗಳನ್ನು ಆರಿಸುವುದು. ಶೂನ್ಯ ದಿನ ಆನಾಪಾನ. ನಾವು ಅಲ್ಲಿಗೆ ಹೋದ ದಿವಸಕ್ಕೆ ಶೂನ್ಯ ದಿವಸ ಎಂದು ಹೆಸರು. ಅವತ್ತು ಸಂಜೆ 6 ಗಂಟೆಗೆ ನಮ್ಮೆಲ್ಲರನ್ನು ಊಟದ ಕೋಣೆಗೆ ಕರೆದರು. ನಾವು ಅಲ್ಲಿದ್ದ ಚಾಪೆಯಲ್ಲಿ ಹೋಗಿ ಕುಳಿತೆವು. ನಮ್ಮ ಗುರುಗಳಾದ ಚೋಟುಮಾಲ್ ಗೋಯಂಕಾರ್ ಅವರು ಇಂಗ್ಲೀಷ್ನಲ್ಲೂ ಮತ್ತು ಇನ್ನೊಬ್ಬರು ಕನ್ನಡದಲ್ಲೂ ನಾವು 10 ದಿನ ಅಲ್ಲಿ ಯಾವ ರೀತಿಯಲ್ಲಿ
ವ್ಯವಹರಿಸಬೇಕು ಎಂಬುದನ್ನು ತಿಳಿಸಿದರು. ಈ 10 ದಿನ ಮೌನವನ್ನು ಆಚರಿಸಬೇಕು. ಒಬ್ಬರಿಗೊಬ್ಬರು ಮಾತನಾಡಬಾರದು. ನಿಮ್ಮ ಬಳಿ ಯಾರಾದರೂ ಮಾತನಾಡಲು ಬಂದರೆ ನೀವು ಮಾತನಾಡದೆ ತಲೆ ತಗ್ಗಿಸಿ ಮುಂದೆ ನಡೆಯಿರಿ. ಯಾವುದಾದರೂ ಅಗತ್ಯವಿರುವ ಸಾಮಾನು ಅಥವಾ ಔಷಧಿಗಳು ಬೇಕಾಗಿದ್ದಲ್ಲಿ ಇಲ್ಲಿಯ ಧಮ್ಮ ಸೇವಕ ಇಲ್ಲವೇ ಧಮ್ಮ ಸೇವಕಿಯರ ಬಳಿ ಕೇಳಿ ಪಡೆಯಬಹುದು. ಊಟ ತಿಂಡಿಗಳನ್ನು ಎಷ್ಟು ಬೇಕಿದ್ದರೂ ತೆಗೆದುಕೊಳ್ಳಬಹುದು, ಆದರೆ ತಟ್ಟೆಯಲ್ಲಿ ಹಾಕಿಕೊಂಡು ಎಸೆಯಬಾರದು. ಮಾದಕ ದ್ರವ್ಯಗಳನ್ನು ಸೇವಿಸಬಾರದು ಎಂದರು. ಅನಂತರ ಧಮ್ಮ ಸೇವಕರು ನಮಗೆ ಒಂದು ಚೀಟಿ ಕೊಟ್ಟರು. ನನ್ನ ಚೀಟಿಯಲ್ಲಿ 17 ನಂಬರು ಎಂದು ಬರೆದಿತ್ತು. ಆ ಚೀಟಿಯನ್ನು ತೆಗೆದುಕೊಂಡು ನಾನು ಇತರ ಹೆಂಗಸರ ಜೊತೆ ಮೌನದಿಂದ ನಡೆಯುತ್ತಾ ಒಂದು ದೊಡ್ಡ ಕೋಣೆಗೆ ಹೋದೆ. ಧಮ್ಮ ಹಾಲ್. ನಾವು ಹೋದ ಆ ಕೋಣೆಗೆ ಧಮ್ಮ ಹಾಲ್ ಎಂದು ಹೆಸರು. ಧಮ್ಮ ಎಂಬುದು ಸಂಸ್ಕೃತದ ಧರ್ಮ ಎಂಬ ಪದಕ್ಕೆ ಪಾಲಿ ಭಾಷೆಯಲ್ಲಿರುವ ರೂಪ. ಎಂದರೆ ಅದು ಧರ್ಮವನ್ನು ಕಲಿಯಲಿರುವ ಕೋಣೆಯಾಗಿತ್ತು. ಆ ಕೋಣೆಯಲ್ಲಿ ಸಾಲು ಸಾಲಾಗಿ ಚೌಕಾಕಾರ ದಿಂಬುಗಳನ್ನಿಟ್ಟಿದ್ದರು. ಪ್ರತಿಯೊಂದು ದಿಂಬಿನೆದುರು ನಂಬರ್ ಬರೆದಿತ್ತು. ಧಮ್ಮ ಸೇವಕಿಯೊಬ್ಬಳು ನನ್ನ ಕೈಯಲ್ಲಿದ್ದ ಚೀಟಿಯನ್ನು ನೋಡಿ ನನಗೆ 17 ನಂಬರ್ನ ದಿಂಬಿನ ಮೇಲೆ ಕುಳಿತುಕೊಳ್ಳಲು ಹೇಳಿದಳು. ನಾನು ಅಲ್ಲಿಗೆ ಹೋಗಿ ಕುಳಿತೆ. ಹಳೆಯ ಸಾಧಕಿಯರಿಗೆ ಮುಂದಿನ ಸಾಲಿನಲ್ಲಿ ಕುಳಿತುಕೊಳ್ಳಲು ದಿಂಬನ್ನು ಇಟ್ಟಿದ್ದರು. ಮಾಲತಿ ಹಳೆಯ ಸಾಧಕಿಯಾಗಿದ್ದರಿಂದ ಅವಳ ನಂಬರು ಮುಂದಿನ ಸಾಲಿನಲ್ಲಿತ್ತು. ಅವಳು ಅಲ್ಲಿಗೆ ಹೋಗಿ ಕುಳಿತಳು. ನನ್ನ ದಿಂಬು ಅವಳಿಂದ 4 ಸಾಲು ಹಿಂದೆ ಇತ್ತು. ಆ ಹಾಲಿನಲ್ಲಿ ನಾವು ಒಟ್ಟು 60 ಮಂದಿ ಇದ್ದೆವು. 40 ಮಂದಿ ಗಂಡಸರು ಮತ್ತು 20 ಮಂದಿ ಹೆಂಗಸರು. ಅಲ್ಲದೆ ಒಬ್ಬರು ಗುರು ಶಿಕ್ಷಕರು, 2 ಧಮ್ಮ ಸೇವಕರು ಮತ್ತು ಒಬ್ಬ ಧಮ್ಮ ಸೇವಕಿಯರಿದ್ದರು. ಹಾಲಿಗೆ 2 ಬಾಗಿಲುಗಳಿದ್ದು, ಒಂದು ಬಾಗಿಲು ಗಂಡಸರಿಗೆ, ಇನ್ನೊಂದು ಬಾಗಿಲು ಹೆಂಗಸರಿಗೆ. ಗುರುಗಳ ಎಡಭಾಗದಲ್ಲಿ ಹೆಂಗಸರಿಗೆ ಮತ್ತು ಬಲಭಾಗದಲ್ಲಿ ಗಂಡಸರಿಗೆ ಕುಳಿತುಕೊಳ್ಳುವ ಆಸನಗಳಿದ್ದವು. ಹಾಲಿನ ಮುಂಭಾಗದಲ್ಲಿ ಸ್ವಲ್ಪ ಎತ್ತರವಾದ ಆಸನದಲ್ಲಿ ಗುರುಗಳು ಕುಳಿತಿದ್ದರು. ಅವರ ಬಳಿ ಒಂದು ಟೇಪ್ ರೆಕಾರ್ಡರ್ ಇತ್ತು. ಮೇಲೆ ಸ್ವಲ್ಪವೇ ಬೆಳಕು ಕೊಡುವ ಬಲ್ಬನ್ನು ಉರಿಸಿದ್ದರು. ಆನಾಪಾನ. ನಮ್ಮ ಗುರುಗಳಾಗಿದ್ದ KB ಚಿಕ್ಕನಾರಾಯಣಪ್ಪ ಅವರು ಟೇಪ್ ರೆಕಾರ್ಡರ್ನು ಆನ್ ಮಾಡಿದರು. ಅದರಲ್ಲಿ ಶ್ರೀ ಸತ್ಯನಾರಾಯಣ ಗೋಯಂಕ ಅವರು ಧ್ಯಾನ ಮಾಡುವುದು ಹೇಗೆ ಎಂಬುದನ್ನು ಸ್ಪಷ್ಟವಾಗಿ ಹೇಳಿಕೊಡುತ್ತಿದ್ದರು. ಅವರು ಹೇಳಿಕೊಟ್ಟ ಹಾಗೆ ನಾವು ಕಣ್ಣು ಮುಚ್ಚಿ ಕುಳಿತುಕೊಂಡೆವು. ನಮ್ಮ ಉಸಿರನ್ನು ನಾವು ಗಮನಿಸುತ್ತಿರಬೇಕು. ಮೂಗಿನ ಹೊಳ್ಳೆಯ ಮೂಲಕ ಉಸಿರು ಒಳಗೆ ಮತ್ತು ಹೊರಗೆ ಹೋಗುತ್ತಿರುವುದನ್ನು ಶಾಂತ ಚಿತ್ತದಿಂದ ಗಮನಿಸುತ್ತಿರಬೇಕು. ಇದು ಬಹಳ ಸುಲಭದ ಕೆಲಸ ಎಂದು ನನಗೆ ಅನಿಸಿತು. ಮನಸ್ಸಿನಲ್ಲಿ ನಮ್ಮ ಮೂಗನ್ನು ಮಾತ್ರ ಗಮನಿಸುತ್ತಾ ಇರಬೇಕು. ಬೇರೆ ಯಾವ ಆಲೋಚನೆಯನ್ನು ಮಾಡಬಾರದು. ಉಸಿರಾಡುವುದು ನಮ್ಮ ದಿನನಿತ್ಯ ಕೆಲಸ. ಉಸಿರು ಇಲ್ಲದೆ ನಾವು ಬದುಕಲಾರೆವು ಅಲ್ಲವೇ? ಇದಕ್ಕೆ ಹೆಸರು ಆನಾಪಾನ. ಗುರುಗಳು ಹೇಳಿಕೊಟ್ಟಂತೆ ಆನಾಪಾನ ಮಾಡತೊಡಗಿದೆ. ನಾನು ನನ್ನ ಉಸಿರನ್ನು ಮಾತ್ರವೇ ಮನಸ್ಸಿನಲ್ಲಿ ಗಮನಿಸುತ್ತಾ ಕಣ್ಣು ಮುಚ್ಚಿ ಕುಳಿತೆ. 1/4 ಗಂಟೆ ಕುಳಿತಾಗ ಮೊಣಕಾಲು ನೋವಾಗತೊಡಗಿತು. ಸುಲಭದ ಕೆಲಸವೆಂದು ನಾನು ಭಾವಿಸಿದ್ದೆ, ಆದರೆ ಅದು ಅಷ್ಟೊಂದು ಸುಲಭವೇನೂ ಇರಲಿಲ್ಲ. ಧ್ಯಾನದ ಅವಧಿಯಾದ 1 ಗಂಟೆ ಮುಗಿದ ನಂತರ ನಾವೆಲ್ಲರೂ ಸದ್ದು ಮಾಡದೆ ಮೌನದಿಂದ ವಿಶ್ರಾಂತಿ ಕೋಣೆಗೆ ಹೋದೆವು. ಶೂನ್ಯ ದಿವಸ ಮುಗಿಯಿತು ಎಂದು ಮನಸ್ಸಿನಲ್ಲೇ ಹೇಳಿಕೊಂಡೆ. ರಾತ್ರಿ 9 ಗಂಟೆ ಆಗಿತ್ತು. ಅಲ್ಲಿ ರಾತ್ರಿ ಊಟವಿಲ್ಲ. ಸಾಯಂಕಾಲ 5 ಗಂಟೆಗೆ ತಿಂಡಿ ತಿಂದಿದ್ದೆ. ಅದು ಜೀರ್ಣವಾಗಿ ಹಸಿವೆಯಾಗುತ್ತಿತ್ತು. ನನ್ನ ಹಾಸಿಗೆಯ ಬಳಿ ನೀರಿನ ಬಾಟಲು ಇಟ್ಟಿದ್ದೆ. ಕುದಿಸಿ ಆರಿಸಿದ ನೀರನ್ನು ನನ್ನ ವಾಟರ್ ಬಾಟ್ನಲ್ಲಿ ಸಾಯಂಕಾಲ ತಿಂಡಿ ತಿಂದ ನಂತರ ತುಂಬಿಸಿ ರೂಮಿನಲ್ಲಿ ತಂದಿಟ್ಟಿದ್ದೆ. ನೀರು ಕುಡಿದು ಮಲಗಿದೆ. ರಾತ್ರಿ ಆಗಾಗ ಎಚ್ಚರವಾಗುತ್ತಿತ್ತು. ರಾತ್ರಿ ಉಪವಾಸದ ಅಭ್ಯಾಸ ನನಗಿರಲಿಲ್ಲ.